ನಮಸ್ತೆ ಕರ್ನಾಟಕ. ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು. ಮುಂಚಾಲಮ್ಮನ ಆಶೀರ್ವಾದವನ್ನು ಪಡೆಯುತ್ತಾ ಆರಾಧ್ಯರನ್ನು ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ನಮ್ಮ ಆರಾಧ್ಯರು ನಿಮ್ಮೆಲ್ಲರನ್ನು ಕಾಪಾಡಲಿ, ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಮಕ್ಕಳಿಗೊಂದು ವಿದ್ಯೆಗೋಸ್ಕರ ಒಂದು ಮಂತ್ರವನ್ನು ಕೊಡ್ತಾ ಇದ್ದೀನಿ. ವಿದ್ಯೆಗೆ ನಾವು ಮಂತ್ರವನ್ನು ಕೊಟ್ಟಿದ್ದೀವಿ ಅಂದ ತಕ್ಷಣ ಅದನ್ನು ಮನೆಯಲ್ಲಿ ಪ್ಲೇ ಮಾಡಿದ ತಕ್ಷಣ ಮಕ್ಕಳಿಗೆ ವಿದ್ಯೆ ತಲೆಗತ್ತತ್ತೆ ಅಂತ ಅಂದ್ಕೋಬೇಡಿ. ಮಕ್ಕಳಿಗೂ ಅದರಲ್ಲಿ ಅಚಲವಾದಂಥ ನಂಬಿಕೆ ಇರಬೇಕು. ಜೊತೆಗೆ ತಾಯಿ ಅಥವಾ ತಂದೆ ಆ ಪ್ರಯತ್ನದಲ್ಲಿ ಭಾಗಿಯಾಗಬೇಕು. ಮಕ್ಕಳಿಗೆ ಅದನ್ನು ಹೇಳಿಸುವಂಥದ್ದು. ಈಗ ಸಣ್ಣ ಸಣ್ಣ ಮಕ್ಕಳಿಗೆ ಅದು ಸ್ವಲ್ಪ ಕಷ್ಟ ಆಗುತ್ತೆ, ಪಾಪ ಅವ್ರಿಗೆ ಹೇಳೋಕ್ಕೆ ಕಷ್ಟ ಆಗುತ್ತೆ ಅಲ್ವಾ. ಆಗ ಸ್ವಲ್ಪ ದಿವಸ ನೀವು ಅವರಿಗೆ ಟೀಚರ್ ಆಗಬೇಕು. ನೀವು ಟೀಚರ್ ಆಗಿ, ತಾಯಿ ಒಂದೇ ಆದರೆ ಆಗಿಲ್ಲ, ಟೀಚರ್ ಆಗಿ ಆ ಮಗುವಿಗೆ ಆ ಮಂತ್ರವನ್ನು ಉಚ್ಚಾರಣೆ ಮಾಡೋಕ್ಕೆ ಮಾರ್ಗದರ್ಶಿ ನೀವು ಆಗಬೇಕು. ಒಟ್ಟಾರೆ ನಾವು ಹೇಳಿದ್ವಿ ಈ ಮಂತ್ರದಿಂದ ಏನೂ ಉಪಯೋಗ ಆಗಿಲ್ಲ ಅಂತ ಹೇಳುವಾಗಿಲ್ಲ. ಪವರ್ಫುಲ್ ಆದಂಥ ಮಂತ್ರಗಳು ಇವೆಲ್ಲ. ಮಕ್ಕಳಿಗೆ ನೀವು 9 ದಿನ ಸತತವಾಗಿ 9 ದಿನ ಇಲ್ಲ ಸತತವಾಗಿ 11 ದಿನ ಇಲ್ಲ ಸತತವಾಗಿ 21 ದಿನ ನೀವು ಹೇಳಿಸಿ ನೋಡಿ, ಆ ಮಕ್ಕಳ ಬಾಯಿಗೆ ಅದು ಬಂದುಬಿಡುತ್ತೆ. ದಿನ ಬೆಳಿಗ್ಗೆ ಅವ್ರು ಎದ್ದು ಆ ಮಂತ್ರವನ್ನು ಪಠನೆ ಮಾಡಿ, ಇಂತಿಷ್ಟು ಸಲ ಪಠನೆ ಮಾಡಿ ಅಂತ ಹೇಳ್ಕೊಡಿ. 9 ಸಲ, 11 ಸಲ, 21 ಸಲ, 108 ಸಲ ಅದನ್ನು ಮಕ್ಕಳ ಬಾಯಿ ನಾಲಿಗೆಯ ತುದಿಯಲ್ಲಿ ಅದು ಆಡ್ತಾ ಇರಬೇಕು. ಅದು ಕೂತ್ಕೊಂಡ್ರು ಅವರು ಬುಕ್ ಹಿಡಿದ್ರು ಅಂದರೆ ಆ ಮಂತ್ರ ಅವ್ರಿಗೆ ನೆನಪು ಬರಬೇಕು. ಆ ರೀತಿಯಾಗಿ ತಂದೆ ಅಥವಾ ತಾಯಿ ಮಾರ್ಗದರ್ಶಿ ಆಗಬೇಕು, ಟೀಚರ್ ಆಗಿ ಈ ಕೆಲಸವನ್ನು ಮಾಡಬೇಕು. ಮಕ್ಕಳು ಇನ್ನೊಂದು ವಿಷಯನ ಹೇಳ್ತೀನಿ ನಾನು. ಮಕ್ಕಳು ಮತ್ತೊಂದು ಮಕ್ಕಳಿಗೆ ಇದು ಮಾಡಬೇಡಿ ನೀವು. ಆ ಮಗು ಚೆನ್ನಾಗಿ ಮಾರ್ಕ್ ತೆಗಿತಾ ಇದೆ, ಆ ಮಗು ಚೆನ್ನಾಗಿ ಎಲ್ಲದರಲ್ಲೂ ಇದ್ದಿದೆ, ನೀನೇನೂ ಇಲ್ಲ ಮಕ್ಕಳಿಗೆ ಹಂಗೆ ಹೇಳಬೇಡಿ. ಮತ್ತು ಕುಂಠಿತರಾಗ್ತಾರೆ ಅವರು. ನಿಮ್ಮ ಮಗು ಎಷ್ಟರ ಮಟ್ಟಿಗಿದೆ ಅಂತ ನೋಡ್ಕೊಳ್ಳಿ. ಆ ಮಗುವಿಗೆ ಮತ್ತೊಬ್ಬರನ್ನು ಹೋಲಿಸಿ ಬೈಯಕ್ಕೆ ಹೋಗಬೇಡಿ, ಸಂಕಟವನ್ನು ಪಡಬೇಡಿ ನೀವು. ನಾನು ಎಷ್ಟೋ ಜನರನ್ನು ನೋಡಿದ್ದೀನಿ. ಯಾಕಂದರೆ ಹೌದು, ವಿದ್ಯೆ ಬೇಕು, ಹೌದು. ಎಷ್ಟು ಜನರೇ ನೋಡಿದ್ದೀರಾ? ನಾನು ಕೆಲವು ಜನರನ್ನು ನೋಡಿದ್ದೀನಿ. ಏನಂದರೆ ಎಷ್ಟು ಕಲ್ತಿದ್ದಾರೆ ಅವರು, ಆದರೆ ಇವತ್ತು ಮದುವೆ ಆಗಿ ಮನೆಯಲ್ಲಿದ್ದಾರೆ, ಜಾಬ್ ಇಲ್ಲ, ಏನಿಲ್ಲ. ಅವರು ಡ್ರೀಮೇ ಬೇರಿತ್ತು, ಇಷ್ಟು ಮಾಡಬೇಕು, ಇದು ಮಾಡಬೇಕು ಅಂತ. ಈಗ ಒಬ್ಬರು ಬಾಂಬೆದಿಂದ ಮೊನ್ನೆ ಒಂದು ಫೋನ್ ಬಂದಿದ್ದು, ಮೆಸೇಜ್ ಹಾಕಿದ್ದಾರೆ ನನಗೆ. ಅವರು ಎಷ್ಟು ಪರ್ಸೆಂಟೇಜ್ ತಗೋತಾ ಇದ್ರು ಅಂದರೆ 98, 99, 97 ಮೇಲ್ಪಟ್ಟು, ಅಷ್ಟರ ಕೆಳಗಿಲ್ಲ ಅವರು ಪರ್ಸೆಂಟೇಜು. ಅವರಿಗೆ ಅವರು ಸರ್ಕಾರಿ ಶಾಲೆಯಲ್ಲಿ ಕಲಿತಂಥ ಹೆಣ್ಮಗಳವಳು. ಅವಳಿಗೆ ಏನು ಮಾಡ್ತಾ ಇದ್ರು ಅಂದರೆ, ಅವಳ ಇದ್ರ ಹಣ ಏನು ಪಿ ಹಣ ಕಟ್ತಿದ್ರಲ್ವ, ಆ ಪಿ ಹಣನ ತಂದೆ ತಾಯಿಯನ್ನು ಕರೆಸಿ ವಾಪಸ್ ಕೊಡ್ತಿದ್ರಂತೆ. ತಗೊಳ್ಳಿ, ನಿಮಗೆ ಈ ಹಣ ಬೇಡ ಅಂತ. ಆದರೆ ಆ ಹೆಣ್ಣುಮಗಳು ಇವತ್ತು ಮದುವೆ ಆಗಿ ಮನೆಯಲ್ಲಿ ಗಂಡ ಮಕ್ಕಳು ಅಂತ ನೋಡ್ಕೋತಾ ಇದ್ದಾಳೆ. ನಾವು ನಮ್ಮ ಮಕ್ಕಳು ವಿದ್ಯೆ ಕಲ್ತ್ರೇನೇ ನಮ್ಮ ಮಕ್ಕಳು ಅಯ್ಯೋ ದೊಡ್ಡ ಆಫೀಸರ್ ಆಗ್ತಾರೆ, ಇದೆಲ್ಲ ತಲೆಯಿಂದ ತೆಗೆದು ಹಾಕಿ ನೀವು. ಎಷ್ಟೋ ಜನರಿಗೆ ಇವತ್ತು ವಿದ್ಯೆ ಇಲ್ಲದೆ ಎಷ್ಟು ಜನ ಮುಂದೆ ಬಂದಿಲ್ಲ, ಬಿಸ್ನೆಸ್ಸಲ್ಲಿ ಎಷ್ಟು ಜನ ಮುಂದೆ ಬಂದಿಲ್ಲ, ಅಂಗಡಿಗಳನ್ನು ಇಟ್ಕೊಂಡು ಎಷ್ಟು ಜನ ಮುಂದೆ ಬಂದಿಲ್ಲ. ಸಣ್ಣ ಸಣ್ಣ ಅಂಗಡಿಗಳ ಅಲ್ಲ, ನಿಮ್ಮ ಮಕ್ಕಳು ಇಟ್ಕೋಬೇಕು ಅಂತ ಹೇಳ್ತಾ ಇಲ್ಲ, ಆದರೆ ಒಂದು ಲೆವೆಲ್ಲಿಗೆ ಬಂದಿರ್ತಾರೆ. ಎಷ್ಟು ಕಲ್ತಿದ್ದಾರೆ ಅಂತ ಕೇಳ್ರಿಲ್ಲ. ನಿಜ ಹೇಳ್ತೀನಿ, ನಾನೊಂದು ಸತ್ಯನ ನಿಮ್ಮ ಬಗ್ಗೆ ಬಾಯಿ ಬಿಡ್ತಾ ಇದ್ದೀನಿ. ನಮಗೆ ತುಂಬ ಆತ್ಮೀಯರು, ತುಂಬ ಪರಿಚಯದರು, ಎಲ್ಲ ಹೊತ್ತಲ್ಲೂ ಸ್ವಲ್ಪ ಹೆಲ್ಪ್ ಮಾಡುವಂಥ ಒಂದು ವ್ಯಕ್ತಿ. ಅವರು ಓದಿರೋದು ಬರೀ 5ನೇ ಕ್ಲಾಸ್. ಅವ್ರಿಗೆ ಜಾಸ್ತಿ ಕನ್ನಡದಲ್ಲಿ ಬರ್ಕೊಟ್ರು ಓದಕ್ಕೆ ಬರಲ್ಲ. ಅಯ್ಯೋ ನೀವೇ ಯಾರು ಓದಿ ಅಂತಾರೆ. ಮದುವೆ ಆಗಿದ್ದಾರೆ, ಚೆನ್ನಾಗಿ ಸಂಸಾರ ಮಾಡ್ತಾ ಇದ್ದಾರೆ, ಆದರೆ ಒಂದು ಬಿಸ್ನೆಸ್ ಮಾಡ್ತಾರೆ ಅವರು. ಆ ಬಿಸ್ನೆಸ್ಸಲ್ಲಿ ಅವ್ರನ್ನ ಮೀಟ್ ಮಾಡೋಕ್ಕೆ ಯಾರ ಹತ್ರ ಸಾಧ್ಯ ಇಲ್ಲ. ಒಬ್ಬ 5ನೇ ಕ್ಲಾಸ್ ಕಲ್ತಿರುವಂಥ ವ್ಯಕ್ತಿ, ಆ ವ್ಯಕ್ತಿ ಇಷ್ಟು ದೊಡ್ಡ ಬಿಸ್ನೆಸ್ ಮಾಡೋಕ್ಕೆ ಸಾಧ್ಯನಾ? ಆಶ್ಚರ್ಯ ಆಗುತ್ತೆ ನಮಗೆ. ನಿತ್ತಲ್ಲಿ ಆ ಬಿಸ್ನೆಸ್ ಬಗ್ಗೆ ಎಷ್ಟು ಚಂದ ಪಾಠ ಮಾಡ್ತಾರೆ ಅಂದರೆ, ಬಹುಶಃ ಜಾಸ್ತಿ ಕಲ್ತಂಥ ವ್ಯಕ್ತಿಗೂ ಇಷ್ಟು ನಾಲೆಜ್ ಇರಲಿಕ್ಕಿಲ್ಲ. ಅದಕ್ಕೆ ನಾನು ಹೇಳೋದು, ನೀವು ನನ್ನ ಮಗು ಕಲ್ತ್ರೇನೇ ಮುಂದೆ ಹೋಗುತ್ತೆ ಅನ್ನೋದು ಒಂದೊಂದು ಇದರಲ್ಲಿ ಬಿಟ್ಟಿರ್ತಾನೆ ದೇವರು. ಕೆಲವು ಮಕ್ಕಳು ಕಲಿವಿಕೆಗಳು ಕೆಳಗಿದ್ದರೆ, ಕೆಲವು ಮಕ್ಕಳು ಕ್ರೀಡೆಯಲ್ಲಿ ಮುಂದಿರ್ತಾರೆ, ಇನ್ನು ಕೆಲವು ಮಕ್ಕಳು ಚಿತ್ರಕಲೆ ಬಿಡಿಸೋದ್ರಲ್ಲಿ ಮುಂದಿರ್ತಾರೆ, ಇನ್ನು ಕೆಲವು ಮಕ್ಕಳು ಎಷ್ಟು ಚಂದ ಹಾಡ್ತಾರೆ, ಇನ್ನು ಕೆಲವು ಮಕ್ಕಳು. ಯಾಕಂದರೆ ಯಾವುದೋ ಒಂದನ್ನು ಆ ಮಗುವಿನಲ್ಲಿ ಇಟ್ಟಿರ್ತಾನೆ ದೇವರು.
ನಾನು ಯಾವುದೇ ಕಾರಣಕ್ಕೆ ಅಂತ ಹೇಳಲಿಲ್ಲ, ದಯವಿಟ್ಟು ನೀವು ಯಾರೂ ಬೇಜಾರು ಮಾಡ್ಕೋಬೇಡಿ. ಈಗೆಲ್ಲ ತಂದೆ ತಾಯಿಗಳು ಸಹಜ ಆಗುವಂಥದ್ದೇ. ನನ್ನ ಮಕ್ಕಳು ಓದಬೇಕು, ಒಳ್ಳೆ ಮಾರ್ಕ್ ತೆಗಿಬೇಕು, ಒಳ್ಳೆ ಪರ್ಸಂಟೇಜ್ ತೆಗಿಬೇಕು, ಇಂಥ ಶಾಲೆಯಲ್ಲೇ ಆ ಮಗು ಕಲಿಬೇಕು ಅನ್ನೋದೆಲ್ಲ ತಂದೆ ತಾಯಿಯ ಆಸೆ ಆಗಿರುತ್ತೆ. ಅದಕ್ಕೆಲ್ಲ ನಾನು ಹೇಳಿದ್ದೇನೆಂದರೆ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಇದು ಮಾಡಬೇಡಿ. ಯಾವುದೋ ಒಂದು ತಾಯಿ ನನಗೆ ಕಾಲ್ ಮಾಡಿದ್ರು, ನನಗೆ ಗೊತ್ತಿದೆ, ನನ್ನ ಇದರಲ್ಲಿ ಇದ್ದಾರೆ ಅವರು, ನನ್ನ ಲೈವ್ ಕಾರ್ಯಕ್ರಮದಲ್ಲಿ ಸಹಿತ ಬರ್ತಾರೆ. ಅವರು ಒಮ್ಮೆ ನನಗೆ ಹೇಳ್ತಾರೆ, ಹಠ ಮಾಡ್ತಾನಂತೆ ನಾನು ಸ್ಕೂಲಿಗೆ ಹೋಗಲ್ಲ ಅಂತ, SLCಗೆ ಬಿಟ್ಟು ಬಿಡ್ತಾನೆ. ಆದರೆ ಅವನು ಯಾವುದೋ ಒಂದು ವಿಷಯ ನನಗೆ ಸರಿ ನೆನಪಿಲ್ಲ, ಅದರಲ್ಲಿ ತುಂಬ ಬ್ರಿಲಿಯಂಟ್ ಅಂತೆ ಅವನು, ತುಂಬ ಬ್ರಿಲಿಯಂಟು. ಮಂತ್ರಾಲಯಕ್ಕೆ ಹೋಗಿದ್ದಾರೆ, ಫೋಟೋ ಸಮೇತ ಮಗನ್ನ ತೋರಿಸಿದ್ದಾರೆ ನನಗೆ, ತುಂಬ ಬ್ರಿಲಿಯಂಟ್ ಅಮ್ಮ ಅಂತ. ನಾನು ಹೇಳಿದೆ, ರಾಯರು ಇದನ್ನು ಕೊಟ್ಟಿಲ್ಲ, ಇದು ಕೊಟ್ಟಿದ್ದಾರೆ ನೋಡಿರಿ ನಿಮ್ಮ ಮಗನಿಗೆ ಅಂತ. ಅದೇ ಹೇಳೋದು, ಮಕ್ಕಳಿಗೂ ಅವರದ್ದೇ ಆದಂಥ ಕೆಲವೊಂದು ಕಲೆಗಳನ್ನು ಕೊಡ್ತಾರೆ. ನೋಡಿ, ತುಂಬ ಕಲ್ತಿರ್ತಾರೆ, ಅವರು ರೈತಾಪಿ ಕೆಲಸ ಮಾಡ್ತಾರೆ, ಅದರಲ್ಲಿ ಯಾವುದು ಹೇಗೆ ಏನು ಎಲ್ಲ ತಿಳ್ಕೊಳ್ಳುವಂಥ ಶಕ್ತಿಯನ್ನು ಪಡ್ಕೊಂಡಿರ್ತಾರೆ ಅಲ್ವಾ. ಹಾಗಾಗಿ ಇಲ್ಲ, ನಿಮ್ಮ ಮಕ್ಕಳನ್ನು ನೀವು ಓದಿಸೋದು, ಆ ಮಕ್ಕಳು ಹಿಂಗೆ ಆಗಬೇಕು ಅಂತ ಕನಸು ಕಾಣೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಮತ್ತೊಂದು ಮಕ್ಕಳಿಗೆ ಖಂಡಿತ ಹೋಲಿಸಬೇಡಿ. ಅವ ಹಂಗಿದ್ದಾನೆ ನೋಡು, ನೀನೇನು ಮಾಡ್ತೀಯ, ನೀನು ದಡ್ಡ, ನೀನು ಹಾಗೆ, ನೀನು ಹಿಂಗೆ, ನೀನೇನೂ ಮಾಡಲ್ಲ, ದಯವಿಟ್ಟು ಹೇಳಬೇಡಿ ಅದನ್ನು. ಈಗಿನ ಮಕ್ಕಳಿಗಂತೂ ಭಾಳ ಸೂಕ್ಷ್ಮ, ಏನೂ ಹೇಳುವಾಗಿಲ್ಲ, ಅದೊಂದು ನೆನ್ಪಿಟ್ಟು. ಈಗಿನ ಮಕ್ಕಳಿಗಂತೂ ಏನೂ ಹೇಳುವಾಗಿಲ್ಲ. ಹಾಗಾಗಿ ಈ ಮಂತ್ರವನ್ನು ನಾನು ಕೊಟ್ಟಿರ್ತೀನಿ. ಈ ಮಂತ್ರವನ್ನು ತಾಯಿ ಅಥವಾ ತಂದೆ ಗೊತ್ತಾಗದೇ ಇರುವಂಥ ಮಕ್ಕಳಿಗೆ, ಸಣ್ಣ ಮಕ್ಕಳಿಗಾದರೆ, ದೊಡ್ಡ ಮಕ್ಕಳಿಗಾದರೆ ದೊಡ್ಡ ಮಕ್ಕಳನ್ನು ಹೇಳ್ತಾರೆ. ದೊಡ್ಡ ಮಕ್ಕಳಿಗೆ ಸ್ವಲ್ಪ ಇದು ಹೇಳ್ಕೊಡಿ, ಮಗ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಬಂದ ತಕ್ಷಣ ದೇವರಿಗೆ ಕೈ ಮುಗುವಾಗ ಭಕ್ತಿಯಿಂದ ಇದನ್ನು ಹೇಳಿಕೊಂಡು ಮನಸ್ಸಲ್ಲಿ ಅವ್ರು ಅಂದುಕೊಳ್ಳಿ. ದೊಡ್ಡವರಿಗಾದ್ರೆ ಗೊತ್ತಾಗುತ್ತೆ, ನನಗೆ ಜ್ಞಾಪಕ ಶಕ್ತಿ ಸ್ವಲ್ಪ ಕಡಿಮೆ ಆಗ್ತಾ ಇದೆ, ಓದಿದ ನೆನಪಿರಲ್ಲ, ನನಗೆಲ್ಲ ಜ್ಞಾಪಕ ಶಕ್ತಿ ಬರಲಿ, ಇದ್ರ ಮೇಲೆ ನನಗೆ ನಂಬಿಕೆ ಇದೆ, ಇದನ್ನು ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿ ಈ ಮಂತ್ರವನ್ನು ಉಚ್ಚಾರಣೆ ಮಾಡೋಕ್ಕೆ ಹೇಳಿ. ಖಂಡಿತವಾಗಿ ಆಗ್ತದೆ. ದೊಡ್ಡ ಮಕ್ಕಳಿಗಾದರೆ ಇದೇ ಮಂತ್ರ ಕೊಡಿ. ನಾನು ಎರಡು ಮಂತ್ರ ಕೊಡ್ತಾ ಇದ್ದೀನಿ, 2 ಮಂತ್ರ ಕೊಡಿ. ಸಣ್ಣ ಮಕ್ಕಳಿಗಾದರೆ ಸಣ್ಣದಾಗಿರುವಂಥ ಒಂದು ಮಂತ್ರ ಇದೆ, ಆ ಮಂತ್ರವನ್ನು ಖಂಡಿತವಾಗಿ ಹೇಳಿಸಿ. ಹಯಗ್ರೀವ ಮಂತ್ರ ಅಂತ. ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಇದನ್ನು ಮಕ್ಕಳಿಗೆ ಸತತವಾಗಿ ಒಂದು ಸಲ ಇದು ಮಾಡಿ, 9 ದಿನ ಸಂಕಲ್ಪ ಮಾಡಿಕೊಂಡು, 9 ದಿನ ಇಲ್ಲ ಅಂದರೆ 11 ದಿನ, ಇಲ್ಲ ಅಂದರೆ 21 ದಿನ, ಇಲ್ಲ ಅಂದರೆ 108 ದಿನ ಆ ಸಂಕಲ್ಪವನ್ನು ಮಾಡಿಕೊಂಡು ಇಂಥ ದಿವಸ ಅದೊಂಥರ ಸಿದ್ಧಿ ನಮೂನೆ ಆಗುತ್ತೆ, ಸಿದ್ಧಿ ರೀತಿ ಆಗುತ್ತೆ. ಇನ್ನೊಂದು ಮಂತ್ರ, ಸಣ್ಣ ಮಕ್ಕಳು, ನಮ್ಮ ಮಕ್ಕಳು ಇಷ್ಟು ದೊಡ್ಡದು ಹೇಳಕ್ಕೆ ಸಾಧ್ಯ ಇಲ್ಲ ಅಂತಾದರೆ, ಓಂ ಕುಮಾರ ರಂಜನಾಯ ನಮಃ. ನೆನ್ಪಿಟ್ಕೊಳ್ಳಿ, ಸುಲಭವಾದಂಥ ಇದು, ಓಂ ಕುಮಾರ ರಂಜನಾಯ ನಮಃ. ಇದನ್ನು ಮಕ್ಕಳಿಗೆ ಕಂಠಪಾಠ ಮಾಡಿಸಿ, ಸಂಕಲ್ಪ ಮಾಡಿ ಕಂಠಪಾಠವನ್ನು ಮಾಡಿಸಿ, ಆಮೇಲೆ ಅದು ಮಕ್ಕಳ ಬಾಯಲ್ಲಿ ತಾನಾಗೆ ಬರುತ್ತೆ. ಓದುವಾಗ, ಸ್ಕೂಲಿಗೆ ಹೊರಡುವಾಗ, ಅಥವಾ ಸ್ಕೂಲಲ್ಲಿ ಯಾವುದೋ ಒಂದು ನೆನಪಾಗ್ತಾ ಇಲ್ಲ ಅನ್ನುವಾಗಲೆಲ್ಲ ಇದನ್ನು ಉಚ್ಚಾರಣೆಯನ್ನು ಮಾಡಲಿಕ್ಕೆ ಹೇಳಿ. ಇದನ್ನು ಮೊದಲು ನೀವು ಸಿದ್ಧಿ ಮಾಡಿಕೊಡಿ ಅವರಿಗೆ. ಸಿದ್ಧಿ ಅಂದರೆ ದೊಡ್ಡ ಸಿದ್ಧಿ ಅಲ್ಲ ಪಾಪ, ಅಂದರೆ ಅವರಿಗೆ ಅದನ್ನು ಮನಸ್ಸಲ್ಲಿ ನಂಬಿಕೆಯನ್ನು ಮೂಡಿಸಿ, ಇದೇನಾಗತ್ತೆ, ಇದರಲ್ಲಿ ಏನೂ ಆಗಲ್ಲ ಅಂತ ನೀವೇ ಹೇಳಬೇಡಿ. ಮತ್ತೆ ಇದರಲ್ಲಿ ಏನೋ ಒಂದು ಮಿರಾಕಲ್ ಆಗುತ್ತೆ, ಈ ಮಂತ್ರವನ್ನು ಉಚ್ಚಾರಣೆ ಮಾಡಿ, ನಿನಕ್ಕಂದ ನೆನಪಿನ ಶಕ್ತಿ ಬರುತ್ತೆ, ನಿನಕ್ಕಂದ ಓದಿದ ನೆನಪಿರುತ್ತೆ, ನೀನು ಎಕ್ಸಾಮಲ್ಲಿ ಚೆನ್ನಾಗಿ ಬರೀತೀಯ, ಈ ಎಲ್ಲ ಒಂದು ರೀತಿಯ ಇದನ್ನು ಅವ್ರಿಗೆ ತುಂಬಿ ಅವರಿಗೆ ಆ ನಂಬಿಕೆ ಬರುವಂಗೆ ಮಾಡಿ ಈ ಮಂತ್ರವನ್ನು ಉಚ್ಚಾರಣೆ ಮಾಡಿಸಿ. ನನ್ನ ಕೈಲಿ ಎಷ್ಟು ಪ್ರಯತ್ನ ಆಗಿದೆ ಅಷ್ಟನ್ನು ನಾನು ನಿಮ್ಮ ಮುಂದೆ ತಂದಿದ್ದೀನಿ ಅಂತ ಹೇಳ್ತಾ, ಮುಂದಿನ ಒಂದು ಜನವರಿ 1ನೇ ತಾರೀಕಿನ ದಿನ ಒಂದು ಯಂತ್ರವನ್ನು ನೀವೇ ಬರೆದು ಇದು ಮಾಡುವಂಥ ಒಂದು ಯಂತ್ರವನ್ನು, ವಿದ್ಯೆ ಪ್ರಾಪ್ತಿಗಾಗಿ ಒಂದು ಯಂತ್ರವನ್ನು ಸಹಿತ ನಾನು ಹೇಳ್ತೀನಿ. ಆ ಯಂತ್ರವನ್ನು ನೀವುಗಳು ಮಾಡಿ ಆ ಮಕ್ಕಳಿಗೆ ಅದನ್ನು ತುಡಿಸುವುದರಿಂದ ವಿದ್ಯೆಯಲ್ಲಿ ಮುಂದಾಗ್ತಾರೆ. ಅದು ಎಲ್ಲದಕ್ಕಿಂತ ಹೇಳ್ತೀನಿ, ನಂಬಿಕೆ ಅಚಲವಾಗಿರಬೇಕು. ನಂಬಿಕೆ ಇಲ್ಲದೆ ಇದ್ದರೆ ಯಾವುದೂ ಆಗಲ್ಲ. ಅದು ಖಂಡಿತವಾಗಿ ನೆನಪಿರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.